ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಇದು ನೋಡ್ರಿ ಭಾನುವಾರದ ವಿಡಿಯೋ. ಭಾನುವಾರ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಈಗ ಭಾನುವಾರ ಬೆಳಗ್ಗೆ ಏನು ನಾಷ್ಟ ಮಾಡಿಲ್ಲ ಇವತ್ತು. ಇದು ಬೇಳೆ ಪಲ್ಯ ಹಾಗೂ ಚಪಾತಿ ಮಾಡಿದ್ದೀನಿ ನೋಡ್ರಿ ನಾಷ್ಟಕ್ಕಂತೇಳಿ. ಯಾಕಂದ್ರೆ ಇವತ್ತು ಸಂಡೇ ಸ್ಪೆಷಲ್ ಅಂತ ಏನೂ ಇಲ್ಲ. ಇವತ್ತು ಏಕಾದಶಿ ಇದ್ದ ಕಾರಣ ನಾನು ನಾನ್ ವೆಜ್ ಏನು ಮಾಡಲ್ರಿ ನಮ್ಮ ಮನ್ಯಾಗ. ಏಕಾದಶಿ ಇದೆ ಇವತ್ತು, ಹಾಗಾಗಿ ನಾನ್ ವೆಜ್ ಯಾವುದೇ ರೀತಿ ನಾನ್ ವೆಜ್ ಇರಲ್ಲ. ಈಗ ಬೆಳಗ್ಗೆನೇ ಚಪಾತಿ ಮತ್ತು ಬೇಳೆ ಪಲ್ಯ ಮಾಡಿದ್ದೀನಿ ನೋಡ್ರಿ. ಇದೇನು ನೋಡ್ತಿದ್ದೀರ ಅಂದ್ರೆ ಇದು ನಮ್ಮ ಯಜಮಾನ್ರು ತರಿಸಿದಾರೆ ನೋಡ್ರಿ. ಇದು ರಿಮೋಟ್ ಆಗಲಿ ಫೋನ್ ಚಾರ್ಜಿಗೆ ಹಾಕಿ ಫೋನ್ ಇಡೋಕ್ಕೆ ಮತ್ತು ರಿಮೋಟ್ಗಳು ಇಡೋಕ್ಕೆ ಅಂತ ಹೇಳಿ ತರಿಸಿದ್ದಾರೆ. ನಮ್ಮ ಯಜಮಾನ್ರಿಗೆ ರಿಮೋಟ್ ಆಗಲಿ ಫೋನ್ ಆಗಲಿ ಅಲ್ಲಿ ಬಿಸಾಡಿದ್ರೆ ಆಗಲ್ಲ, ಫೋನ್ ಅಲ್ಲಿ ಇಟ್ರೂ ಆಗಲ್ಲ. ಅದಕ್ಕೆ ಅಂತ ಒಂದು ಜಾಗ ಇರಲಿ ಅಂಥೇಳಿ ಈ ಥರ ತರಿಸಿದ್ದಾರೆ ನೋಡ್ರಿ. ಇದೇನು ಮೊಳೆ ಹೊಡಿಬೇಕಂತಿಲ್ಲ, ಏನಿಲ್ಲ. ಜಸ್ಟ್ ಹಿಂದ್ಗಡೆ ಅಂಟಿರುತ್ತೆ, ಅಂಟು ಹಚ್ಚಿದ್ರೆ ಆಯ್ತು ನೋಡ್ರಿ. ಈ ಥರ ಇಟ್ಕೋಬೋದು. ಈಗ ನೋಡ್ರಿ ಇವತ್ತು ಏಕಾದಶಿ ಅಲ್ಲ, ರಾಯರ ಮಠಕ್ಕೆ ಬಂದೀವಿ. ಇದು ನೀರಿನ ವೆಂಕಣ್ಣನವರಿಗೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಮೋಕ್ಷ ಕೊಟ್ಟ ಸ್ಥಳ ನೋಡ್ರಿ. ಇದು ಮೋಕ್ಷ ಕೊಟ್ಟು ಅನುಗ್ರಹ ಮಾಡಿದ ಸ್ಥಳ ಇದು ಚಿತ್ರದುರ್ಗದಲ್ಲಿ, ನೀರಿನ ವೆಂಕಣ್ಣನವರಿಗೆ. ನೋಡ್ರಿ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ಏಕಾದಶಿ ಇರೋದ್ರಿಂದ ಜಾಸ್ತಿ ಏನು ಜನ ಇರಂಗಿಲ್ಲ ನೋಡ್ರಿ ಇಲ್ಲಿ. ಆದರೆ ಗುರುವಾರ ಬಂದರೆ ನಮಗೆ ನಿಲ್ಲಿಗೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಇವತ್ತು ಏಕಾದಶಿ ಯಾವುದೇ ಪೂಜೆ ಇರಲ್ರಿ. ಹಾಗೆ ರಾಯರಿಗೂ ಪೂಜೆ ಇರಲ್ಲ ಮತ್ತು ಯಾವುದೇ ರೀತಿಯ ಹೂವಿನ ಅಲಂಕಾರನೂ ಮಾಡಂಗಿಲ್ಲ ರಾಯರಿಗೆ. ಇವತ್ತು ಏಕಾದಶಿ ದಿನ ಯಾವುದೇ ಹೂಗಳಿಲ್ಲ ನೋಡ್ರಿ. ತುಂಬ ಪ್ರಶಾಂತವಾಗಿತ್ತು ನೋಡ್ರಿ ಇವತ್ತು ರಾಯರ ಮಠದಲ್ಲಿ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಕೊಂಡು ಎಲ್ಲ ಕಡೆ ನೋಡಿಕೊಂಡು ಈಗ ಮನೆಗೆ ಹೋದ್ವಿ ನೋಡ್ರಿ. ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮಸ್ಕಾರ ರೀ ಎಲ್ರಿಗೂ.